ಕಾವಲ ದೇವತೆ ಮಾರಮ್ಮ, ಶಕ್ತಿ ದೇವತೆ ಕಾಳಮ್ಮನ ಸನ್ನಿಧಿಯಲ್ಲಿ ಕೂತಿದ್ದೇವೆ. ದಯಮಾಡಿ ವೇದಿಕೆಯಲ್ಲಿ ಒಂದು ಸನ್ಮಾನ ಅಂತ ಮಾಡ್ತಿದ್ದಾರೆ. ನೀವ್ಯಾರು ಬಲವಂತ ಮಾಡಿಸ್ಕೋಬೇಡಿ, ಯಾಕೆಂದ್ರೆ ಇದು ಸನ್ಮಾನ ಅಲ್ಲ, ತಾಯಿ ಆಶೀರ್ವಾದ. ಇದು ಕಾಳಮ್ಮನ ಆಶೀರ್ವಾದ. ಇದು ಅವ್ರು ಕರೆದ ತಕ್ಷಣ ಬನ್ನಿ. ಇದು ರಾಜಕಾರಣದ ಫಂಕ್ಷನ್, ವೇದಿಕೆ ಸನ್ಮಾನ ಅಲ್ಲ. ಇದು ನಿಮ್ ಕರೀತವ್ರೆ ಅಂದ್ರೆ ಅದು ಮಾರಮ್ಮನ ಆಶೀರ್ವಾದ ಕರೀತವ್ರೆ ಅಂತ ಅರ್ಥ. ಕಾಳಮ್ಮನ ಆಶೀರ್ವಾದ ಕರೀತವ್ರೆ. ನೀವೆಲ್ಲ ಏನೋ ಒಂದಷ್ಟು ಆ ತಾಯಿ ಸೇವೆ ಮಾಡಿದ್ದೀರಿ. ಹಣದ ರೂಪದಲ್ಲೋ, ಸಿಮೆಂಟ್ ರೂಪದಲ್ಲೋ, ಕಬ್ಬಣದ ರೂಪದಲ್ಲೋ, ಏನೋ ಒಂದು ರೂಪದಲ್ಲಿ ಆ ತಾಯಿ ಸೇವೆ ಮಾಡಿದ್ದೀರಿ. ಅದಕ್ಕೆ ಆ ತಾಯಿ ಆಶೀರ್ವಾದ ಅಂತ ಒಂದು ಸಾಲು ಓದಿಸ್ತಾರೆ. ಒಂದು ಸನ್ಮಾನ ಇದೆ, ದಯಮಾಡಿ ಸ್ವೀಕಾರ ಮಾಡಿ ಶ್ರದ್ಧಾಭಕ್ತಿಯಿಂದ ಕುಳಿತು ಕಾರ್ಯಕ್ರಮವನ್ನು ಕೇಳಿ. ಇವತ್ತು ಆ ತಾಯಿ ಮುಂದೆ ನಾವೆಲ್ಲ ವಿಧೇಯರಾಗಿದ್ದೀವಿ. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಯಾರು ಆಡಕ್ಕೆ ಬಂದವ್ರು ದೊಡ್ಡ ಕಲಾವಿದರು ಅಂತೆಲ್ಲ ಯಾರು ಅನ್ಕೋಬೇಡ್ರಿ. ನಾನು ಭಕ್ತ, ನೀವು ಭಕ್ತರು, ಆ ತಾಯಿ ಮಾತ್ರ ಜಗನ್ಮಾತೆ. ಇಲ್ಲಿ ತಲೆ ತಗ್ಗಿಸ್ತಂಗಿರಬೇಕು, ಕರ ಜೋಡಿಸ್ತಂಗಿರಬೇಕು, ಮನಸ್ಸು ಒಂದು ಚಪ್ಪಾಳೆ ಹೊಡಿರವ. ಅಯ್ಯೋ, ನಂದು ನಾಚಿಕೆಲ್ದು ಬಾಳು ಕೇಳಿ ಹೊಡ್ಸ್ಕೊಳ್ಳೋದು. ಚಟುವಟಿಕೆ ಇರಬೇಕು, ತಾಯಿ ಸನ್ನಿಧಾನದಲ್ಲಿ ಸಂತೋಷ ಇರಬೇಕು, ಯಾವುದೇ ಬಿಗುಮಾನ ಬೇಡ. ಅಮ್ಮ ಬನ್ನಿ, ಬರ್ರವ ಈ ಕಡೆ ಚೇರ ಕೂತ್ಕೊಳ್ಳಿ. ಬನ್ನಿ ಬನ್ನಿ ಎಲ್ಲ ತಾಯಿ ಅಂದ್ರೆ ನಿಂತ್ಕೊಬಿಡಿ. ಬರ್ರವ ಇಲ್ಲಿ ಎಡಭಾಗ ನೋಡಿ, ಹಳ್ಳಿ ಮರದ ಕಡೆ ಚೇರ. ನೀವೇನಾರ ಅನ್ಕೊಳ್ಳಿ, ಜಗತ್ತಲ್ಲಿ ಗಂಡಸ್ರ ಕರುಣೆ ಅದೇ, ನಿಮಗಿಲ್ಲ. ಚೇರಲ್ಲಿ ಕೂತ್ಕರವ ಅಂತ ಕರೆದು ಕೊಂಡಿಸ್ತೀನಿ. ಬಸ್ಸಲ್ಲಿ ಒಂದು ಸೀಟ್ ಬಿಡುದಿಲ್ಲ ನೀವು ನಮಗೆ. ಕೂತ್ಕೊಳ್ಳಿ. ಚೆನ್ನಾಗಿ ಆಡ್ತಿ ಕನ್ನಡ ಅಂತಾರೆ, ಸೀಟ್ ಮಾತ್ರ ಬಿಡೋಲ್ರು. ನಾವು ಮಾತ್ರ ಕೂತ್ಕರವ, ಅಲ್ಲಿ ಕೂತ್ಕೊಳ್ಳಿ. ಶಕ್ತಿ ದೇವದು. ಹೌದಾ? ಹೌದಾ ಹೌದಾ ಮೇಲೆ ಕುಣಿಸಿದ್ರು ಅವರು. ಇರ್ಲಿ, ಅವ್ರ ಸ್ವಾಮೀಜಿನ ಕಲಾವಿದ, ಇಬ್ರು ವ್ಯತ್ಯಾಸ ಅದೆಲ್ಲ. ಅದಕ್ಕೆ ಶಕ್ತಿ ದೇವತೆ ನೋಡಿ. ಮಾರಮ್ಮ ಅಂದ್ರೆ ಇತ್ತೀಚೆಗೆ ನಾವೆಲ್ಲ ಮುಂದುವರೆದು ಹಾಸ್ಪಿಟ್ಲ್ ಇದಾವೆಲ್ಲ ಇದಾವೆ ಕಣ್ರಿ. ಮಾರಮ್ಮ ಒಂಥರ ಲೇಡಿ ಡಾಕ್ಟರ್ ಇದ್ದಂಗೆ. ಮೊದಲು ಜ್ವರ ಬಂದ್ರು ಮಾರಮ್ಮನೆ, ಸೆಳ ಬಂದ್ರು ಮಾರಮ್ಮನೆ, ನೆಗಡಿ ಆದ್ರು ಮಾರಮ್ಮನೆ. ಆ ತಾಯಿ ದೇವಸ್ಥಾನಕ್ಕೆ ಹೋಗಿ ತಲೆ ಮೇಲೆ ಬೆವ್ರು ಸೊಪ್ಪಿಟ್ಟು ನೀರುವುದು, ಮಗಿಗೆ ಜ್ವರ ಕನವ, ಮಗಿಗೆ ಕೆಮ್ಲು ಕನವ, ಎಲ್ಕ ಆ ತಾಯಿ ಡಾಕ್ಟರ್, ಲೇಡಿ ಡಾಕ್ಟರ್. ಅದರಿಂದ ಆ ಮಾರಮ್ಮನನ್ನ ಇವತ್ತು ಅತಿ ಸುಂದರವಾದ ದೇವಸ್ಥಾನ ಕಟ್ಟಿದ್ದೀರಿ. ದೇವಸ್ಥಾನ ಅಂದ್ರದು ಸಿಮೆಂಟು, ಕಟ್ಟಡ, ಕಬ್ಬಣ ಅಂತ ಯಾರೋ ಅನ್ಕೊಳ್ಳೋದು ಬೇಡ. ನಿಮ್ಮೆಲ್ಲರ ಮನಸ್ಸಿನ ಒಳ್ಳೆಯ ಭಾವನೆ, ನಿಮ್ಮ ಭಕ್ತಿ, ನಿಮ್ಮ ಸೇವೆ. ಆ ತಾಯಿಗೆ 10 ಲಕ್ಷ ದುಡ್ಡು ಕೊಟ್ಟಿದ್ರು ಸಹಾಯ ಅಂತ ಯಾರು ಅನ್ಬೇಡ್ರಿ, ಸೇವೆ ಅಂತ ಹೇಳ್ರಿ. ಯಾಕೆಂದ್ರೆ ಮಾರಮ್ಮಗೆ ಸಹಾಯ ಮಾಡೋ ಶಕ್ತಿ ನಮಗಿಲ್ಲ. ಆ ತಾಯಿ ನನಗೆ ಹಿಂಗೆ ದೇವಸ್ಥಾನ ಬೇಕು ಅಂತ ಯಾರನ್ನೂ ಕೇಳೋದಿಲ್ಲ. ಆದ್ರೂ ನಾವು ಕಟ್ತೀವಿ. ಯಾಕೆ ಗೊತ್ತಾ? ಒಡರಲ್ಲಿ ತುಂಬ ಡೂಪ್ಲೆಕ್ಸ್ ಮನೆ ಆಗ್ತಿದ್ದಾವೆ, ಬಿಲ್ಡಿಂಗ್ ಆಗ್ತಿದ್ದಾವೆ, ಟೈಲ್ಸ್ ಆಗ್ತಿದ್ದೀರಿ, ಚಂದದ ಮನೆಗಳು ಕಟ್ಕೊಳ್ತಾ ಇದ್ದೀವಿ. ಅದಕ್ಕೆ ನಮ್ಮನ್ನ ಕಾಯೋ ಮಾರಮ್ಮನ ದೇವಸ್ಥಾನನೂ ಚೆನ್ನಾಗಿರ್ಬೇಕು ಅಂತ ನಮ್ಮೆಲ್ಲರ ಮನಸ್ಸಿನ ಭಾವನೆಗೆ ದೇವಸ್ಥಾನ ಆಗಿರೋದು. ಮಾರಮ್ಮ ಏನು ಚೇಂಜ್ ಆಗಿಲ್ಲ. ಮರದ ಕೆಳಗಿದ್ರು ಮಾರಮ್ಮನೆ, ಹುಲ್ಲಿನ ಗುಡಿಸ್ಲಲ್ಲಿದ್ರು ಮಾರಮ್ಮನೆ, ಹೆಂಚಿನ ಮನೆ ಒಳಗಿದ್ರು ಮಾರಮ್ಮನೆ, ₹1 ಖರ್ಚು ಮಾಡಿ ಕಟ್ಟಿದ್ರು ಮಾರಮ್ಮ. ಆಯಮ್ಮ ಏನು ಚೇಂಜ್ ಆಗಲ್ಲ. ನಾವು ಬೇಕಾದ್ರೆ ಚೇಂಜ್ ಆಗ್ತೀವಿ. ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಎಲ್ಲ ಆಗ್ತೀವಿ. ಆಯಮ್ಮ ಮಾತ್ರ ಇದ್ದಂಗೆ ಇರ್ತಾರೆ. ಆದ್ದರಿಂದ ಇವತ್ತಿನ ಈ ಸಂದರ್ಭ ಒಡೆರಳ್ಳಿ ಗ್ರಾಮದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ದಿನ ಆಗಿದೆ. ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ, ಹೋಮ ಅವನಾದಿಗಳನ್ನು ಮಾಡಿ, ಪರಮ ಪೂಜ್ಯ ಗುರುಗಳನ್ನು ಕರೆಸಿ, ಈ ಭಾಗದ ಸ್ಥಳೀಯ ರಾಜಕಾರಣಿಗಳನ್ನು ಕರೆಸಿ ಈ ಒಂದು ಸಂಭ್ರಮವನ್ನು ಮತ್ತಷ್ಟು ಮುಗಿಲತ್ರ ಕೊಂಡೊಯ್ದಿದ್ದೀರಿ. ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕಾಳಮ್ಮ, ಮಾರಮ್ಮ ಅನ್ನುವಂಥ 2 ಶಕ್ತಿ ದೇವತೆಗಳು ನಿಮ್ಮೆಲ್ಲರ ಹೃದಯ ತುಂಬಿಟ್ಟಿದ್ದಾವೆ. ಈಗ ನಿನ್ನೆಯಿಂದ ರಾತ್ರಿಯಿಂದ ತಾವೆಲ್ಲ ಕೂಡ ಪುನೀತರಾಗಿದ್ದೀರಿ. ಮಂತ್ರೋಚ್ಚಾರಣೆ ಕೇಳಿ ಕರ್ಣಗಳ ಪಾವನವಾಗಿದ್ದಾವೆ. ಆ ತಾಯಿ ತಮ್ಮೆಲ್ಲರನ್ನು ಚಂದವಾಗಿಟ್ಟಿರಲಿ ಅಂತೇಳಿ ಬೇಡ್ತಾ, ಇದೇ ವೇದಿಕೆಯಲ್ಲಿ ನಿಮ್ಮ ಪ್ರೀತಿಯ ಕಲಾವಿದ ಶಿವಾರ ಉಮೇಶ್ ಮತ್ತು ಸಂಗಡಿಗರಿಂದ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಶ್ರದ್ಧೆಯಿಂದ ಕುಳಿತು ಕಾರ್ಯಕ್ರಮ ಕೇಳಿಕೆ ಉತ್ಸುಕರಾಗಿದ್ದೀರಿ. ತಾವೆಲ್ಲ ಒಳ್ಳೆಯದಾಗಲಿ. ಸಮಯ ಸಿಗ್ತಾ ಊಟ ಮಾಡ್ಕೊಂಡ್ಬಂದು ಕೇಳ್ಬೋದು, ತದನಂತರ ಹೋಗಿ ಊಟ ಮಾಡ್ಬೋದು. ಯಾವುದಕ್ಕೂ ಆತರ ಅಂತೂ ಮಾಡ್ಕೊಳ್ಬೇಡ್ರಿ, ನಿಧಾನ ಇರಲಿ ಮೊದಲು. ಯಾಕೆಂದರೆ ದೇವಸ್ಥಾನಕ್ಕೆ ಇನ್ನೊಂದು ಹೆಸರಿದೆ ಗೊತ್ತಾ? ಸನ್ನಿಧಾನ ಅಂತ. ಸ ಅಂದರೆ ಇದು ಒಳ್ಳೆಯ ಸ್ಥಳ, ಮುಂದಕ್ಕೆ 3 ಅಕ್ಷರ ಅದೇ, ಇಲ್ಲಿ ನಿಧಾನ ಅಂತ. ವರ ಸಿಗುತ್ತೆ, ಸ್ವಲ್ಪ ನಿಧಾನ. ಈಗ ಬಂದು ₹101 ಹಾಕ್ಬಿಟ್ಟು ನಾಳೆ 1 ಲಕ್ಷ ಕೊಡು ಅಂದರೆ ಮಾರಮ್ಮೇನು ಚೀಟಿ ಮಾಡ್ಕೊ ಕೂತಿದ್ದಾಳಲ್ಲಿ. 1 ಲಕ್ಷ ಕೊಡೋಕೆ ನಾಳೆ ಸ್ವಲ್ಪ ನಿಧಾನಕ್ಕೆ ಒಳ್ಳೇದಾಯ್ತದೆ. ಸಮಾಧಾನ ಆಗಿರ್ಬೇಕ್ರಿ.
ಮಕ್ಕಳಿಲ್ಲ ಅಂತ 15 ವರ್ಷ 16 ಆಸ್ಪತ್ರೆ ಸುತ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಯಾರೋ ಹೇಳಿದ್ರು, ಅಲ್ಲಿ ಹೋಗ್ರಿ ಒಡೆರಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಒಳ್ಳೇದಾಗುತ್ತೆ ಅಂದರು. 15 ವರ್ಷಕ್ಕಾದವರಲ್ಲಿ ಲಕ್ಷಾಂತರ ಖರ್ಚು ಮಾಡಿ ಇಲ್ಲಿ ಬಂದು 101 ರೂಪಾಯಿ ಅಡಿಕೆ ಕಟ್ಬಿಟ್ಟು ಹೇಳ್ತಾರೆ 1 ತಿಂಗಳಾಯ್ತು ಇನ್ನೂ ಒಳ್ಳೇದಲ್ವಲ್ಲ ಯಾಕೆ ಅಂತ. ಕರ್ಮ ಕಳಿಯೋ ತನಕ ಧರ್ಮ ಕೆಲಸ ಮಾಡಲ್ಲ. ಎಷ್ಟು ಜನರು ನಿಂದನೆ ಕೇಳಬೇಕೋ, ಎಷ್ಟು ಕಣ್ಣೀರು ಹಾಕಬೇಕೋ, ಅವೆಲ್ಲ ಮುಗಿದ ಮೇಲೆ ಒಳ್ಳೇದಾಗೋದು ಆಗತ್ತೆ. ಆ ತಾಯಿಯ ಸೇವೆ ಜೊತೆಯಲ್ಲಿ ಭಗವತ್ ಸೇವೆ, ಮಲೆ ಮಾದೇಶ್ವರ, ಕಾಲಭೈರವ, ಸಿದ್ದಪ್ಪಾಜಿ, ಮಂಟೇಸ್ವಾಮಿ ಎಲ್ಲ ಗೀತೆಗಳನ್ನು ಹಾಡ್ತಾ ಒಂದಷ್ಟು ಮಾತಾಡ್ತಾ, ನನ್ನ ಮಾತು ಹಾಸ್ಯಾಸ್ಪದ ಅಲ್ಲ, ಇದು ಅರ್ಥ. ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಕಲಾವಿದರುಗಳೆಲ್ಲ ಮಾಡೋ ಪ್ರಯತ್ನ ಏನು ಅಂದರೆ ತಿಳಿ ಹಾಸ್ಯದ ಮೂಲಕ ಒಳ್ಳೆಯ ಸಂದೇಶವನ್ನು ಜನಕ್ಕೆ ಮುಟ್ಟಿಸಿ ಜನರ ಮನಸ್ಸನ್ನು ಸ್ವಲ್ಪ ಪರಿವರ್ತನೆ ಮಾಡಬೇಕು ಅಂತ ಕಲಾವಿದರೆಲ್ಲರೂ ಆಸೆ ಪಡ್ತಾರೆ. ನನ್ನ ಆಸೆಯೂ ಅದೇ ಆಗಿದೆ, ಆಶಯನೂ ಅದೇ ಆಗಿದೆ. ಪರಿವರ್ತಿತರಾಗೋಣ, ಮನುಷ್ಯರಾಗೋಣ. ಹಣವಂತರು ಸಿಗ್ತಾರೆ, ಹೃದಯವಂತರು ಸಿಗ್ತಾ ಇಲ್ಲ. ವಿದ್ಯಾವಂತರು ಭಾಳ ಜನ ಅವರೇ, ಜ್ಞಾನವಂತರು ಸಿಗ್ತಾ ಇಲ್ಲ. ವಿದ್ಯೆ ಬೇರೆ, ಜ್ಞಾನ ಬೇರೆ. ಅದಕ್ಕೆ ನಾವೀಗ ಜ್ಞಾನವಂತರಾಗೋಣ, ಹೃದಯವಂತರಾಗೋಣ. ತಾಯಿ ಮಾರಮ್ಮನ ಸನ್ನಿಧಿಯಲ್ಲಿ ಆ ತಾಯಿಯನ್ನು ಕಂಡು ನಾವೆಲ್ಲ ಕೃತಾರ್ಥರಾಗೋಣ, ಪುನೀತರಾಗೋಣ, ಆ ಜಗದಂಬೆಯನ್ನು ಬೇಡೋಣ. ಮತ್ತೊಂದು ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹನುಮದೇವರ ಒಂದು ಗೀತೆ ಹಾಡೋಣ, ಆಂಜನೇಯ ಸ್ವಾಮಿಯ ಒಂದು ಗೀತೆ. ನಿನ್ನಂತೆ ನಾನಾಗಲಾರೆ, ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲೆ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ಹೆಟುಕದ ಅಣ್ಣನು ನಾ ತರಲಾರೆ, ಮೇಲಕ್ಕೆ ಎಗರಿ ಹನುಮ. ಹೆಟುಕದ ಅಣ್ಣನು ನಾ ತರಲಾರೆ, ಮೇಲಕ್ಕೆ ಎಗರಿ ಹನುಮ. ಸೂರ್ಯನ ಗಿಡಿಯುವ ಸಾಹಸ ಕಿಳಿದರೆ ಅಕ್ಷಣ ನಿರ್ನಾಮ. ಆ ಸೂರ್ಯನ ಗಿಡಿಯುವ ಸಾಹಸ ಕಿಳಿದರೆ ಅಕ್ಷಣ ನಿರ್ನಾಮ. ಆದಿಯ ಅಳ್ಳವ ದಾಟಲು ಸಾಧ್ಯ ಹೀಗಿರುವಾಗ ಹನುಮ, ಆದಿಯ ಅಳ್ಳವ ದಾಟಲು ಸಾಧ್ಯ ಹೀಗಿರುವಾಗ ಹನುಮ. ಸಾಗರ ದಾಟುವ ಅಂಬಲ ಸಾಧ್ಯವೇ, ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ. ನಿನ್ನಂತೆ ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲಿ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಜಗಳವ ಕಂಡರೆ ಓಡುವೆ ದೂರ, ಜಗದಲ್ಲಿ ಡಮಡವ ಹನುಮ. ಜಗಳವ ಕಂಡರೆ ಓಡುವೆ ದೂರ, ಎದೆಯಲ್ಲಿ ಡಮಡವ ಹನುಮ. ರಕ್ಕಸರಾನ ಕನಸಲ್ಲಿ ಕಂಡರು ಬದುಕಿಗೆ ಪೂರ್ಣ ವಿರಾಮ. ರಕ್ಕಸರಾನ ಕನಸಲ್ಲಿ ಕಂಡರು ಬದುಕಿಗೆ ಪೂರ್ಣ ವಿರಾಮ. ಅಟ್ಟವನತ್ತುವ ಶಕ್ತಿಯೂ ಇಲ್ಲ ಅಂತ ದೇಹವು ಹನುಮ, ಅಟ್ಟವನತ್ತುವ ಶಕ್ತಿಯೂ ಇಲ್ಲ ಅಂತ ದೇಹವು ಹನುಮ. ಬೆಟ್ಟವನೆತ್ತುವೆನೆಂದರೆ ನನ್ನ ನಂಬುವನೇ ಶ್ರೀರಾಮ, ನಂಬುವನೇ ಶ್ರೀರಾಮ. ನಿನ್ನಂತೆ
ನಿನ್ನಂತೆ ನಾನಾಗಲಾರೇನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲೆ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ ಹನುಮ, ಪ್ರಭು ಶ್ರೀಮಾರುತಿ ಹನುಮ, ಪ್ರಭು ಶ್ರೀರಾಮ. ಮೈಕಾತಿ ಮಾರುವ ನಿನ್ನ ಮಂಡಲಲ್ಲಿ ಒದರಿ ಒಡೆರಳ್ಳಿ ಗ್ರಾಮದ ಬೀದಿಯೊಳಗೆ ಬಾಳೆ ಬಾಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಾಯಿ ಮರಮ್ಮನ ಪೂಜೆಗೆಂದು ಬಾಳೆ ಬಾಗಿದವೋ, ತಾಯಿ ಕಳಮ್ಮನ ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಿಂಗಾಳು ಮುಳುಗಿದವೋ. ಬೀದಿಯ ಮನೆಯೋಳೆ ಬೀಸಣಿಗ ನರಿಗೋಳೆ, ಬೀದಿಯ ಮನೆಯೋಳೆ ಬೀಸಣಿಗ ನರಿಯೋಳೆ, ಬಾಲೇರ ಮ್ಯಾಲೆ ಒಲಿಯುವವಳೆ ಬಾಳೆ ಬಾಗಿದವೋ, ಬಾಲೇರ ಮ್ಯಾಲೆ ಒಲಿಯುವವಳೆ ಬಾಳೆ ಬಾಗಿದವೋ, ಬಾಲೇರ ಮ್ಯಾಲೆ ಒಲಿಯೋಳೆ ನನ್ನವ್ವ ಬಾಗಿ ನೋಡುವ ಬಾಳತನವ ಬಾಳೆ ಬಾಗಿದವೋ, ಬಾಗಿ ನೋಡುವ ಬಾಳತನವ ಬಾಳೆ ಬಾಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಿಂಗಾಳು ಮುಳುಗಿದವೋ. ಸ್ಪೀಕರ್ ಮುಂಚೆ ಕೂತ್ಕೊಂಡು ಸೌಂಡ್ ಕಮ್ಮಿ ಕೊಡೋನ್ ಬೇಡಿ ಕಣವ, ನೀವೇ ಕೆಲ ಕೂತ್ಕೊಳ್ಳಿ. ಹಾ, ಏನ್ ಕಲ್ತಿದ್ರು ಅತ್ತಾ ಇದ್ದೀರಾ? ಅಲ್ಲ, ನೀವು ಕೂತ್ರದೆ ಸ್ಪೀಕರ್ ಮುಂಚೆ ಬುಡಿ ಆಳ್ ಮಾತ್ಕೊಳ ಸೊಸೆನಾದ್ನಿ ಮಾತ ಬನ್ನಿ ತ ಕೂತ್ಕೊಳ್ಳಿ, ಮಾರಮ್ಮನ ಪದ ಕೇಳಿ, ಇನ್ನೂ ತುಟಿ ಬರಿಕೊಂಡು ಗಿಂಜಾಡ್ಕೊಂಡು ಅವಳು ಬರ್ಲಿಲ್ವೇ ಇವಳು ಬರ್ಲಿಲ್ವೇ ಅನ್ಕೊಂಡು ಯಾಕಲ್ಲ ಕೂತಿಲ್, ಬನ್ನಿ ಈ ಕಡೆ ಎಡಬಡ ಕೂತ್ಕೊಳ್ಳಿ, ಏನು ಆಗಲ್ಲ ಬರ್ರಿ, ಏನಿಲ್ಲ ಬರ್ರಿ, ಸ್ವಲ್ಪ ಇರ್ಲಿ ಪರವಾಗಿ ಸೌಂಡ್ ಇರ್ಲಿ. ಅಮ್ಮ ಅಮ್ಮ ಅವ್ರಿಗೆಲ್ಲ ಕೇಳಿಸ್ಬೇಕು, ದೂರಕ್ಕೆಲ್ಲ ಕೇಳಿಸ್ಬೇಕಲ್ಲ ತಾಯಿ, ಇರ್ಲಿ ದೂರ ಕೂತ್ಕೋಬೇಕಲ್ವ ನೀವು. ಅಕ್ಕಪಕ್ಕಮ್ಮಲ್ಲಿ ಅತ್ತೆ ಸೊಸೆ ಜಗಳ ಆಡಿದ್ರೆ ಗೋಡೆ ಕಿವಿ ಕೊಡುಗೆ ಕೇಳಿಸ್ಕೊತೀರಿ ಹಿತವಾಗದೆ ಅಂತ. ನಾನು ಮಾರಮ್ಮ ಅಂದರೆ ಕಮ್ಮಿ ಕೊಡು ಅಂತೀರಿ, ಏನಾದ್ರು ಕೇಳಿಸ್ಕೊಳ್ರಿ. ಕಿವಿಗೆ ಭೂಷಣ ಅಮ್ಮನ ಪದ ಆಡೋದು, ಕಿವಿಗೆ ಭೂಷಣ ಅದು ಒಂದು ಸ್ವಲ್ಪ ಕಿರಿಕಿರಿ ಅನ್ಸೋದು, ಒಂಚೂರು ಜಾಗ ಚೇಂಜ್ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ. ಈಗ ನೀವು ಹೇಳಿದ್ರೆ ಸೌಂಡ್ ಕಮ್ಮಿ ಕೊಟ್ರೆ ಅಲ್ಲಿವ್ರಿಗೆ ಹೆಂಗೆ ಕೇಳಿಸ್ತದೆ? ಇದು ಸಾಮಾನ್ಯ ಜ್ಞಾನ, ನಾನು ಹೇಳುವುದಲ್ಲ, ಇದು ಸಾಮಾನ್ಯ ಜ್ಞಾನ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಹೆಂಗೆ ಕೂತಿದ್ರೆ ಬಾಲ್ಕನಿಲಿ ಪುಣ್ಯಾತ್ಮರಿ ಬರುವೆ, ಹಂಗೆ ಹಿಡ್ಕೊಳ್ಳಿ ಜಾಗವ, ಯಾವ ಸೌಂಡ್ ಪ್ರಾಬ್ಲಮ್ ಇಲ್ಲ. ಹೆಂಗೆ ಕೂತಿದ್ದಾರೆ ಅಲ್ಲಿ ಕೂತ್ಕೊರೆ ಅಲ್ವಾ? ಆ ಜಗನ್ಮಾತೆ, ಆ ತಾಯಿ
ನನಗೆ ತಂದ